ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ. ನಾನು ತುಂಬ ಚೆನ್ನಾಗಿದ್ದೀನಿ. ಅಂದಂಗೆ ಇವತ್ತಿನ ಬ್ಲಾಗ್ ಏನು ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ಲೈನಲ್ಲೇ. ನಾನು ಕೆಲವೊಂದು ಥಿಂಗ್ಸ್ನ ಮೀಶೋ ಆ್ಯಪಿಂದ ಆರ್ಡರ್ ಮಾಡಿದ್ದೆ. ಸೊ ಅದನ್ನೆಲ್ಲ ಆಲ್ರೆಡಿ ಅನ್ಬಾಕ್ಸ್ ಮಾಡಿ ನೋಡಿದ್ದೀನಿ. ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಈ ಒಂದು ಲಾಗ್ನ ನಾನು ಮಾಡ್ತಾಯಿದ್ದೀನಿ. ಏನು ಪ್ರೈಸು ಏನು ಅಂತ ನನಗಷ್ಟು ಐಡಿಯಾ ಇಲ್ಲ, ಅಂದರೆ ನೆನಪಿಲ್ಲ. ನಾನು ಪ್ರೈಸ್ನ ನಾನು ಇಲ್ಲಿ ಕೆಳಗಡೆ ಮೆನ್ಷನ್ ಮಾಡ್ತೀನಿ, ನೀವು ನೋಡ್ಕೊಬೋದು. ಹಾಗೆ ಕ್ವಾಲಿಟಿ ಹೇಗಿದೆ ಏನು ಎತ್ತ ಅಂತ ಹೇಳಿ ನಿಮ್ಮ ಹತ್ರನೂ ಶೇರ್ ಮಾಡ್ಕೊತೀನಿ. ಇದು ಮೊದಲನೇದಾಗಿ ನಾನು ಇದೊಂದು ಸ್ಟ್ಯಾಂಡ್ನ ಆರ್ಡರ್ ಮಾಡಿದ್ದೆ. ಇದ್ರ ಪ್ರೈಸ್ ಅದೇ ನಾನು ಹೇಳಿದಾಗೆ ಕೆಳಗಡೆ ಮೆನ್ಷನ್ ಮಾಡ್ತೀನಿ. ಈ ಸ್ಟ್ಯಾಂಡ್ ಬಂದುಬಿಟ್ಟು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಲೈಕ್ ಸ್ಪೈಸಸ್ ಅಂದರೆ ಏನೇನಾದರೂ ಇಟ್ಕೊಳ್ಳೋಕ್ಕೆ ಬಾಕ್ಸ್ ಕಂಟೈನರ್ದು ಅಥವಾ ಜಾರು ಈ ಥರ ಎಲ್ಲ ಬರುತ್ತಲ್ಲ, ಕಿಚನ್ ಜಾರ್ ಎಲ್ಲ ಬರುತ್ತಲ್ಲ, ಸೊ ಅದನ್ನೆಲ್ಲ ಇದ್ರ ಮೇಲೆ ಇಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ. 2 ಸ್ಟೆಪ್ಸ್ ಬರುತ್ತೆ, ಇಲ್ಲಿ ಒಂದು ಮತ್ತು ಇಲ್ಲಿ ಒಂದು. ಮತ್ತು ಇಲ್ಲಿ ಬುಷ್ ಟೈಪು ಅಂದರೆ ಪ್ಲಾಸ್ಟಿಕ್ದು ಕೊಟ್ಟಿದ್ದಾರೆ. ಇದು 4 ಎಕ್ಸ್ಟ್ರಾ 4 ಕೊಟ್ಟಿದ್ದಾರೆ ಈ ಥರ. ಸೊ ಹಾಗಾಗಿ ಇದೇನಾದರೂ ಒಂದು ಕಳೆದೋಯ್ತು ಅಥವಾ ಹಾಳಾಯಿತು, ಏನಾದರೂ ಒಡೆದೋಗಿ ಹಾಳಾಯಿತು ಅಂತ ಅಂದರೆ ಆ 4 ಏನು ಕೊಟ್ಟಿರ್ತಾರೆ ಎಕ್ಸ್ಟ್ರಾ ಅದರಲ್ಲೂ ನಾವು ಯೂಸ್ ಮಾಡ್ಕೊಬೋದು. ಕ್ವಾಲಿಟಿ ಓಕೆ, ನಾವು ಕೊಟ್ಟಿರೋ ಪ್ರೈಸ್ಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದು ನನಗೆ ಇಷ್ಟ ಆಯಿತು, ಹಾಗಾಗಿ ಯೂಸ್ ಮಾಡೋಣ, ರಿಟರ್ನ್ ಮಾಡೋದೇನು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಇದು ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ನೋಡೋಣ ಏನು ಅಂತ ಹೇಳಿ. ನೆಕ್ಸ್ಟ್ ಇದು ಟ್ರೇ. ಆ್ಯಕ್ಚುಲಿ ಲಾಸ್ಟ್ ಟೈಮು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ. ಏನಪ್ಪ ಅಂದರೆ ಇದೇ ಥರ ಒಂದು ಟ್ರೇ ಬರುತ್ತಲ್ವ, ಕಾಫಿ ಟೀ ಈ ಥರ ಕೊಡೋಕ್ಕೆ, ವುಡನ್ದೇನೆ. ಅದು ಏನಂದರೆ ಆಯಿಲ್ ಇಟ್ಟಾಗ ಅದು ಆಯಿಲ್ ವುಡ್ ಮೇಲೆ ಬಿದ್ದಾಗ ಅದು ಕೆಳಗಡೆ ಆಯಿಲ್ದು ಬಣ್ಣ ಎಲ್ಲ ಬಿಡ್ತಾ ಇತ್ತು. ಹಾಗಾಗಿ ಅದನ್ನು ಚೇಂಜ್ ಮಾಡೋಣ ಬೇಡ ಅಂತ ಹೇಳಿಬಿಟ್ಟು ನಾನು ಈ ಥರ ಪ್ಲೇನ್, ಯಾವುದೇ ಥರದ್ದು ಪೇಂಟ್ ಆಗದೆ ಇರೋಂತಹ ವುಡನ್ದು ಈ ಥರದ್ದು ಟ್ರೇ ತರಿಸ್ಕೊಂಡಿದ್ದೀನಿ. ಸೆಟ್ ಆಫ್ 2 ಬರುತ್ತೆ ಇದು. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ, ನನಗಿಷ್ಟ ಆಯಿತು. ಹಾಗಾಗಿ ನಾನು ಇದನ್ನು ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಥರ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಇದೂ ಅಷ್ಟೇ 2 ಸ್ಟೆಪ್ ಇದೆ. ಇದೂ ಅಷ್ಟೇ ಕಿಚನ್ದು ಜಾರು ಅಥವಾ ಇನ್ನೊಂದೇನಾದರೂ ಇಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಯಿಲ್ ಬಾಟಲ್ಸು, ಜಾರು ಈ ಥರ ಎಲ್ಲ ಇಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇದನ್ನು ತರಿಸಿದ್ದೀನಿ. ಇದು ಏನಪ್ಪ ಅಂದರೆ ಸ್ವಲ್ಪ ಟೇಪೆಲ್ಲ ಪ್ಯಾಕ್ ಮಾಡಿ ಕೊಟ್ಟಿದ್ರಲ್ಲ, ಅದು ಟೇಪ್ ಬಂದುಬಿಟ್ಟು ಇದ್ರ ಮೇಲೆ ಅಂಟ್ಕೊಂಡಿತ್ತು. ಹಾಗಾಗಿ ಸ್ವಲ್ಪ ಇದಾಗಿದೆ, ಕ್ಲೀನ್ ಮಾಡಬೇಕು. ಹೋಗುತ್ತೆ ಅನಿಸುತ್ತೆ, ಅಂಟಿದೆ, ಬಟ್ ಸ್ವಲ್ಪ ಕಷ್ಟ ಆಗುತ್ತೆ ತೊಳೆಯೋದಕ್ಕೆ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಬಂದು 2 ಬರುತ್ತೆ, ಅಂದರೆ ಇದೇ ಥರದ್ದು ಇನ್ನೊಂದು ಬರುತ್ತೆ. ಅದು ಬಂದುಬಿಟ್ಟು ಈ ಥರ ಇದು ಏಂತಕ್ಕೆ ಅಂದರೆ
ಏನು ಹೇಳ್ತಾರೆ, ಲಟ್ಟಣಿಗೆ ಚಪಾತಿ ಲಟ್ಟಿಸ್ತೀವಲ್ಲ, ಸೊ ಅದು ಲಟ್ಟಣಿಗೆ, ಮತ್ತು ಚಪಾತಿ ಒತ್ತೋದು ಮಣೆ ಇರುತ್ತಲ್ಲ ಅದು, ಮತ್ತು ಇದು ಚಪಾತಿ ಎಲ್ಲ ಸುಡ್ತೀವಲ್ಲ ತವಾ, ನಾನ್ ಸ್ಟಿಕ್ ತವಾ ಅಥವಾ ಇನ್ನೊಂದು ಐರನ್ ತವಾ ಈ ಥರ ಎಲ್ಲ ಬರುತ್ತಲ್ಲ, ಅದನ್ನೆಲ್ಲ ಇದ್ರೊಳಗಡೆ ಹಾಕಿ ಇಡ್ಬೋದು. ಚೆನ್ನಾಗಿ ಕಾಣಿಸುತ್ತೆ. ಹಾಗೇ ಮತ್ತು ಒಂಥರ ನೀಟಾಗೂ ಇರುತ್ತೆ. ಅಲ್ಲಿ ಇಲ್ಲಿ ಮೆಸ್ಸಿ ಮಾಡಿ ಇಡೋದಕ್ಕಿಂತ ಈ ಥರ ಒಂದು ರ್ಯಾಕಲ್ಲಿ ಇಡೋದ್ರಿಂದ ಒಂಥರ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ತರಿಸ್ಕೊಂಡಿದ್ದೀನಿ. ಮತ್ತು ಇಲ್ಲಿ 4 ಬುಷ್ ಬರುತ್ತೆ. ಇದು ಬಂದ್ಬಿಟ್ಟು ಅಯ್ಯೋ ಆಲ್ರೆಡಿ ಕಿತ್ತೋಗ್ಬಿಟ್ಟೈತೆ. ಓಕೆ, ಒಂದೇ ಒಂದು ಬುಷ್ ತಾನೇ ಹೋಗಿರೋದು, ಅದಕ್ಕೋಸ್ಕರ ರಿಟರ್ನ್ ಆಗೋಕ್ಕಾಗಲ್ಲ. ಹಾಗೆ ಯೂಸ್ ಮಾಡ್ತೀನಿ, ಏನಿಲ್ಲ, ಈ ಥರ ಹಾಕ್ಬೋದು. ಓಕೆ, ಇವಾಗ ಸರಿಯಾಗಿ ಕೂತ್ಕೊಳ್ತು. ಈ ಥರ 4 ಬುಷ್ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ರಬ್ಬರ್ ಟೈಪ್ ಇದೆ. ಹಾಗೆ ಎಕ್ಸ್ಟ್ರಾ 2 ಬುಷ್ ಕೊಟ್ಟಿದ್ದಾರೆ. ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ? ಓಕೆ, 2 ಬುಷ್ ಕೊಟ್ಟಿದ್ದಾರೆ. ಈ 2ಕ್ಕೆ ಪ್ರೈಸ್ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ಈ 2 ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಹಾಗಾಗಿ ನಾನು ಇದನ್ನು ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಏನಪ್ಪ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿದೆ ಆಯಿತಾ. ಎಲ್ರಿಗೂ ಲೈಕ್ ಆಗುತ್ತೆ ಅಂತ ಅಂದ್ಕೊತೀನಿ. ಯಾಕೆಂದರೆ ಗುಂಡೆ ಏನೋ ತೊಗೊಂಡು ಆಟ ಆಡ್ತಾರೆ, ಏನು ಅಂತ ನೋಡ್ಕೋಬೋದು. ಏನು ಅದು 2 ನಿಮಿಷ ಏನೋ ಮಾಡೋಕ್ಕೆ ಬಿಡಲ್ಲ. ಏನಾದರೂ ಒಂದು ತೊಗೊಂಡು ಡ್ಯಾಮೇಜ್ ಮಾಡ್ತಾನೆ ಇರ್ತಾನೆ. ಇವನ್ನ ನಾನು ನೋಡ್ಕೊಂಡಿಲ್ಲ ಅಂದರೆ ಅಷ್ಟೆಲ್ಲ ಕಚ್ಚಿ ಪುಡಿ ಮಾಡಿಬಿಡ್ತಾನೆ. ಈ ಒಂದು ಐಟಮ್ ಏನಿದೆ ಇದಂತೂ ನನಗೆ ಸಖತ್ ಇಷ್ಟ ಆಯಿತು. ಅದು ಏನಪ್ಪ ಅಂದರೆ, ಇದೊಂಥರ ಲೈಟರ್ ಆಯಿತಾ, ಚಾರ್ಜ್ ಮಾಡಿ ಯೂಸ್ ಮಾಡೋ ಅಂಥದ್ದು. ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿವಿ, ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಅನಿಸುತ್ತೆ. ಕಾಣಿಸ್ತಾ ಇದೆಯಲ್ಲ, ಫೋಕಸ್ ಆಗ್ತಾ ಕಾಣಿಸುತ್ತೆ ಅನಿಸುತ್ತೆ. ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ, ಮತ್ತು ಇದು ವೈರ್ ಕೊಟ್ಟಿದ್ದಾರೆ. ಇದು ಏನಂದರೆ ತೋರಿಸ್ತೀನಿ ಆಯಿತಾ. ನಾನು ಇದರಲ್ಲಿ ಇದು ಆನ್ ಬಟನ್, ಇದು ಆನ್ ಬಟನ್ನು ಆನ್ ಆಗುತ್ತೆ. ಮತ್ತು ಇದನ್ನು ಪ್ರೆಸ್, ಇಲ್ಲೂ ಒಂದು ಬಟನ್ ಇದೆ, ಇದ್ರ ಮೇಲ್ಗಡೆ ಇನ್ನೂ ಒಂದು ಚಿಕ್ಕ ಬಟನ್ ಇದೆ. ಅದನ್ನು ಪ್ರೆಸ್ ಮಾಡಿದ್ರೆ ಈ ಥರ ವರ್ಕ್ ಆಗುತ್ತೆ. ಅಂದರೆ ಅದರಲ್ಲಿ ಸ್ಪಾರ್ಕ್ ಬರುತ್ತೆ ಆಯಿತಾ. ಈ ಥರ ಮಾಡಿದಾಗ ಫ್ಯಾನ್ ಹಾಕಿದ್ದೀನಲ್ವಾ, ಸೊ ಹಾಗಾಗಿ ಬೆಂಕಿ ಆರೋಗ್ತಾ ಇದೆ. ಸುಟ್ಬಿಡ್ತೀನಿ, ಸುಮ್ಮನೆ ಇರು. ಏನಿಲ್ಲ, ಸುಮ್ಮನೆ ಇರು. ಬೆಂಕಿ ಬರ್ತಾ ಇದೆಯಾ? ಗಾಳಿಗೆ ಬೆಂಕಿ ಆರೋಗ್ತಾ ಇದೆ. ಫ್ಯಾನ್ ಆಫ್ ಮಾಡಿದ್ದೀನಿ ಇವಾಗ. ನೋಡಿ, ಈ ಥರ ಬೆಂಕಿ ಎತ್ಕೊಳ್ಳುತ್ತೆ. ಅಂದರೆ ದೀಪ ಹಚ್ಚಕ್ಕೆ, ಹಾಗೆ ದೀಪ ಹಚ್ಚಕ್ಕೆ, ಮತ್ತು ದೀಪ ಹಚ್ಚಕ್ಕೆ, ಹಾಗೆ ಗ್ಯಾಸ್, ಈ ಥರ ಎಲ್ಲ ಯೂಸ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು. ಈ ಬೆಂಕಿ ಪಟ್ಟಣ ಏನಿರುತ್ತೆ, ಬೆಂಕಿ ಕಡ್ಡಿ, ಬೆಂಕಿ ಪಟ್ಟಣ ಈ ಥರ ಏನಿರುತ್ತೆ, ಸೊ ಅದನ್ನು ಯೂಸ್ ಮಾಡೋದ್ರಿಂದ ಸುಮ್ಮನೆ ಅದಕ್ಕೂ ಎಕ್ಸ್ಟ್ರಾ ದುಡ್ಡು ಕೊಡ್ತಾ ಹೋಗಬೇಕು. ಇದಾದರೆ ಚಾರ್ಜ್ ಮಾಡ್ಕೊಂಡು ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು, ಎಷ್ಟು ಟೈಮ್ ಆದರೂ ಆನ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಹಾಗಾಗಿ ಇದು
ನಂಗೆ ಸಖತ್ ಇಷ್ಟ ಆಯಿತು ಇದನ್ನು. ಹಾಗಾಗಿ ನಾನು ತರಿಸ್ಕೊಂಡೆ, ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು. ನಂದು ಗ್ಯಾಸ್ ಬಂದುಬಿಟ್ಟು ನಾನು ತರಿಸಿರೋ ಗ್ಯಾಸು ಆಟೋ ಇಗ್ನಿಷನ್ ಆಯಿತಾ, ಅದರಲ್ಲಿ ಸ್ಪಾರ್ಕ್ ಆದಾಗೆ ಅದು ಬರುತ್ತೆ. ಬಟ್ ದೀಪ ಹಚ್ಚೋಕ್ಕೆಲ್ಲ ಇದು ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ತರಿಸ್ಕೊಂಡಿದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೇನಾದರೂ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲಿಂಕ್ ಬೇಕಾದರೆ ನಾನು ಲಿಂಕ್ನ ಕಳಿಸ್ಕೊಡ್ತೀನಿ. ನನಗಂತೂ ಸಖತ್ ಇಷ್ಟ ಆಯಿತು ಇದಂತೂ. ಹಾಗೆ ಇದು ಪ್ರೈಸು ನಾನು ಮೆನ್ಷನ್ ಮಾಡ್ತೀನಿ ಆಯಿತಾ, ಎಷ್ಟು ಏನು ಅಂತ ಹೇಳಿಬಿಟ್ಟು. ಇದಕ್ಕಿಂತ ಕಡಿಮೆನೂ ಸಿಕ್ಕಿದ್ರೆ ತೊಗೊಳ್ಳಿ. ಅದನ್ನೇ ನನಗೆ ನಾನು ನೋಡುವಾಗ ಯಾವುದು ಕಡಿಮೆ ಇತ್ತೋ ನಾನು ನೋಡುವಾಗ ಈ ಪ್ರಾಡಕ್ಟೇ ಕಡಿಮೆ ಇದ್ದಿದ್ದು. ನಾನು ಒಂದು ಪ್ರಾಡಕ್ಟು ಅಂದರೆ ಇದೇ ಥರ ಸಿಮಿಲರ್ ಪ್ರಾಡಕ್ಟು ಸ್ವಲ್ಪ ಜಾಸ್ತಿ ಇತ್ತು. ಸೊ ನಾನು ಕಡಿಮೆ ಇರೋದನ್ನೇ ನೋಡಿ ತೊಗೊಂಡಿದ್ದೀನಿ. ನೀವು ಅಷ್ಟೇ, ನಾನು ಲಿಂಕ್ ಕೊಟ್ಟಿರ್ತೀನಲ್ಲ ಕೆಳಗಡೆ, ಸಿಮಿಲರ್ ಇರುತ್ತೆ ಅಲ್ವಾ, ಯಾವುದು ಕಡಿಮೆ ಇರುತ್ತೋ ಅದನ್ನು ನೋಡಿ ತೊಗೊಳ್ಳಿ. ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಮಾಡಬೇಡಿ. ಓಕೆ, ಎಷ್ಟು ಪ್ರಾಡಕ್ಟ್ ಆಯಿತು? 1 2 3 4 5, ಇನ್ನು 2 ಪ್ರಾಡಕ್ಟ್ ತೋರಿಸ್ತೀನಿ. ಇನ್ನು 2 ಪ್ರಾಡಕ್ಟ್ ತೋರಿಸ್ತೀನಿ ಆಯಿತಾ. ಅದು ಬಿಟ್ಟು ಇನ್ನು ನೆಕ್ಸ್ಟು ಅಯ್ಯಯ್ಯೋ ಓಕೆ, ಇದು ಬಿಟ್ಟು ನೆಕ್ಸ್ಟ್ ಬರುತ್ತೆ ಅಲ್ವಾ, ಅದ್ರ ಜೊತೆ ಇನ್ನೂ ಕೆಲವೊಂದು ಸ್ವಲ್ಪ ತೋರಿಸ್ತೀನಿ, ಆವಾಗ ಚೆನ್ನಾಗಿರುತ್ತೆ. ಅಂದರೆ ನಾವು ಲಾಸ್ಟ್ ಟೈಮು ಮನೋಜ್ ಅವರು ಮತ್ತು ನಾನು ಕೂರ್ಗ್ ಹೋಗಿದ್ವಲ್ಲ, ಸೊ ಅಲ್ಲಿ ಏನಪ್ಪ ಅಂದರೆ ಈ ಥರ ಉಡ್ಡದು ಸ್ಪೂನ್ ನೋಡಿದ್ದೆ. ಏನಂತಾರೆ, ಸ್ಪೂನೇ ಅಂತ ಅಂದ್ಕೊತೀನಿ. ಇದು ಈ ಥರ ಸ್ಪೈಸಸ್ ಅಂದರೆ ಉಪ್ಪಿನ ಪುಡಿ, ಖಾರ ಪುಡಿ, ಆಮೇಲೆ ಅರಿಶಿನದ ಪುಡಿ, ಹಾಗೆ ಈ ಥರ ಏನೇನಾದರೂ ಇರುತ್ತಲ್ಲ, ಸೊ ಅದನ್ನು ಅದು ಯೂಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇದಂತು. ಗುಂಡ ಸುಮ್ಮನೆ ಇರು. ಈ ಒಂದು ಪ್ರಾಡಕ್ಟ್ನ ನೋಡಿದ್ದೆ, ನನಗಂತೂ ಸಖತ್ ಇಷ್ಟ ಆಗಿತ್ತು. ಒಂದು ಇದಕ್ಕೆ ಇಷ್ಟ ಆಗಿತ್ತು, ಬಟ್ ತೊಗೊಂಡಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ರೈಸ್ ನನಗೆ ಜಾಸ್ತಿ ಅಂತ ಅನ್ನಿಸ್ತು, ಸೊ ಹಾಗಾಗಿ ತೊಗೊಂಡಿರಲಿಲ್ಲ. ಈ ಥರ ಸ್ಪೂನು, ಈ ಥರ ಇದು ಹುಡ್ಡು ಆಯಿತಾ. ಏನಪ್ಪ ಅಂದರೆ ಒಂದು ಇದಕ್ಕೆ ಒಂದು ಸ್ಪೂನಿಗೆ 40 ರುಪೀಸೋ 30 ರುಪೀಸೋ ಹೇಳಿದರು. ಒಂದಕ್ಕೆ ಅಷ್ಟೊಂದು ಕೊಡಬೇಕಾ ಅಂತ ಹೇಳಿಬಿಟ್ಟು ನಾನು ತೊಗೊಂಡಿರಲಿಲ್ಲ. ಸೊ ಹಾಗಾಗಿ ಬೇಡ ಅಂತ ಹೇಳಿ ಬಂದಿದ್ದೆ. ಆನ್ಲೈನಲ್ಲಿ ಸರ್ಚ್ ಮಾಡಿದಾಗ ನಂಗೆ ಇದೇ ಥರ ಸೇಮ್ ಅಲ್ಲಿ ಏನು ನೋಡಿದ್ದೆ ಅದೇ ಥರ ಸ್ಪೂನ್ ನನಗೆ ಸಿಕ್ತು. ಹಾಗಾಗಿ ಇದನ್ನು ಆರ್ಡ್ರ್ ಮಾಡಿದೆ. ಮತ್ತು ಪ್ರೈಸು ಅಷ್ಟೇ ಕಡಿಮೆ ಆಯಿತಾ. ಸುಮ್ಮನೆ ಇರೋ, ಪ್ರೈಸು ಅಷ್ಟೇ ಕಡಿಮೆ. ಒಂದು ಸ್ಪೂನಿಗೆ 20 ರುಪೀಸ್ ಏನೋ ಬೀಳುತ್ತೆ, 20ಗಿಂತ ಇನ್ನೂ ಕಡಿಮೆನೇ ಬೀಳುತ್ತೆ. ಟೋಟಲ್ಲು 10 ಸ್ಪೂನ್ ಬಂದಿತ್ತು. 10ಗೆ 193 ರುಪೀಸ್ ಏನೋ ನಾನು ಪೇ ಮಾಡಿದೆ. ಇದು ಮಾತ್ರ ಪ್ರೈಸ್ ನೆನಪಿದೆ, ಯಾಕೆಂದರೆ ಸಖತ್ ಇಷ್ಟಪಟ್ಟು ತೊಗೊಂಡಿದ್ದಲ್ಲ, ಸೊ ಹಾಗಾಗಿ ನೆನಪಿದೆ. ಇಷ್ಟು ಕಡಿಮೆಗೆ ಸಿಗ್ತಾಯಿದೆ, ಓಕೆ, ಅಲ್ಲಿ ವಿಚಾರಿಸಿದ್ಕಿಂತ ಇಲ್ಲಿ ಕಡಿಮೆ ಸಿಗ್ತಾಯಿದೆ ಅನ್ನೋ ಒಂದು ರೀಸನ್ಗೆ ತೊಗೊಂಡಿದ್ನಲ್ವ, ಸೊ ಹಾಗಾಗಿ ಇದು ಪ್ರೈಸ್ ನೆನಪಿದೆ ನನಗೆ. ಮತ್ತು ನೆಕ್ಸ್ಟು ಏನು ಅಂತ ಹೇಳಿದ್ರೆ, ಈ ಒಂದು ಜಾರು, ಅಂದರೆ ಜ್ಯೂಸ್ ಮಾಡ್ತೀವಲ್ಲ ಜಾರು, ಸೊ ಅದು ಇದು ಜ್ಯೂಸ್ ಮಾಡೋಕ್ಕೆ ಅಂತ ಹೇಳಿ ಇದು ಜಾರ್ನ, ಅಂದರೆ ಮನೇಲಿರಲಿ ಜ್ಯೂಸ್ ನಾವೇನು ಆಚೆ ಕುಡಿತೀವಿ, ಹೋಗ್ಬಿಟ್ಟು ಕುಡಿತೀವಿ. ಬಟ್ ಮನೇಲಿ ಏನಾದರೂ ಫ್ರೂಟ್ಸ್ ತಂದಾಗ ಫ್ರೂಟ್ಸ್ನ ತಿನ್ನೋಕ್ಕೆ ಸಮ್ಟೈಮ್ಸ್ ಬೇಜಾರಾದರೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿಬಿಟ್ಟು ಈ ಒಂದು ಜಾರ್ನ ತರಿಸಿದ್ದೀನಿ. ಇದಕ್ಕೆ ಈ ಥರ ಕ್ಯಾಪು ಕೊಟ್ಟಿದ್ದಾರೆ ಆಯಿತಾ. ನಾವು ಜ್ಯೂಸ್ ಮಾಡಾದ್ಮೇಲೆ ಇದನ್ನು ರಿಮೂವ್ ಮಾಡಿದ್ರೆ ಬ್ಲೇಡ್ದು ಏನಿರುತ್ತೆ, ಸೊ ಅದನ್ನು ರಿಮೂವ್ ಮಾಡಿದಾಗ ಇದಷ್ಟೇ ಇಡೋಕ್ಕಾಗಲ್ಲ ಅಲ್ವಾ, ಸೊ ಹಾಗಾಗಿ ಈ ಥರ ಒಂದು ಕ್ಯಾಪ್ ಕೊಟ್ಟಿದ್ದಾರೆ. ಇದನ್ನು ಕ್ಲೋಸ್ ಮಾಡಿರೋ ಥರ. ಆವಾಗ ಹಿಂಗೆ
ಕ್ಯಾರಿ ಮಾಡ್ಬೋದು, ಹಾಗೆ ಹಿಂಗೆ ಪ್ಲೇಸ್ ಮಾಡ್ಬೋದು, ಹೇಗಾದರೂ ಯೂಸ್ ಮಾಡ್ಬೋದು. ವಾಟರ್ ಈ ಥರ ಎಲ್ಲ ಹಾಕಿ ಕುಡಿಯೋಕ್ಕೆ ಒಂಥರ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ತರಿಸ್ದೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಇದು ನನಗೆ ವರ್ತ್ ಅಂತ ಅನ್ನಿಸ್ತು ಪ್ರೈಸ್ ಕಂಪೇರ್ ಮಾಡಿದಾಗ. ಮೀನ್ಸ್ ಔಟ್ಸೈಡು ನಾನು ಕೇಳಿದ್ದೆ, ಅದು ಸ್ವಲ್ಪ ಜಾಸ್ತಿ ಹೇಳಿದರು. ಹಾಗಾಗಿ ಆನ್ಲೈನಲ್ಲೇ ವರ್ತ್ ಇದೆ ಅಂತ ಹೇಳಿಬಿಟ್ಟು ನಾನು ಇದನ್ನು ತರಿಸಿದ್ದೀನಿ. ನನಗಿಷ್ಟ ಆಯಿತು, ಅದಕ್ಕೆ ಯೂಸ್ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಇಷ್ಟೇ ನಾನು ಶಾಪಿಂಗ್ ಮಾಡಿರೋದು. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್, ಕಮೆಂಟ್, ಶೇರ್ನ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರಾದರೂ ಇದೇ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ, ನನ್ನ ವೀಡಿಯೋಸ್ ನಿಮ್ಗೇನಾದರೂ ಇಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಇನ್ನೂ ಕೆಲವೊಂದು ಪ್ರಾಡಕ್ಟು ಬರಬೇಕಾಗಿದೆ, ಅಂದರೆ ಇನ್ನೂ ಬಂದಿಲ್ಲ. ಇನ್ನು 1-2-3 ಡೇಸ್ ಒಳಗಡೆ ಬರುತ್ತೆ. ಅದು ಬಂದಾದಮೇಲೆ ಮತ್ತೆ ಇನ್ನೂ ಒಂದು ಪಾರ್ಟ್ 2 ಮಾಡಿ, ನಾನು ಪಾರ್ಟ್ 2 ಅಥವಾ ಇನ್ನೊಂದು ನ್ಯೂ ಲಾಗ್ ಥರನೇ ಮಾಡಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇನ್ ಕೇಸ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ನ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. Thank you for watching. Bye bye. Take care.